ಲಕ್ಷ್ಮಣ್ ಕುಮಾರ್ ಸಾಣ್ಯಲ್ಲಪ್ಪನವರನ್ನು ಅವರು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಯೋಗ ಡಿಪಾರ್ಟ್ಮೆಂಟದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇದ್ದರು, ಪ್ರೊಫೆಸರ್ ಇದ್ದರು. ಅವ್ರ ಧರ್ಮಪತ್ನಿ ಶ್ರೀಗಳ ಶಿಷ್ಯ. ಶ್ರೀಗಳು ಇದ್ದಾಗೂ ಅವರು ಇಲ್ಲಿ ಯೋಗಾಸನ ಪ್ರದರ್ಶನದ್ದು ಮಾಡಿದರು. 1996ರಲ್ಲಿ ಯೋಗ ಶಿಬಿರಗಳನ್ನು ಕಂಡಕ್ಟ್ ಮಾಡಿದರು. ಆಮೇಲೆ ಅವರಿಗೆ ಇಲ್ಲಿ ಸದಸ್ಯರು ಅದಾರ ಮತ್ತು ಇಲ್ಲಿ ಕೆಲವು ಉದ್ಘಾಟನೆಗೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಉದ್ಘಾಟನೆಗೆ ಬಂದಿದೆ. ಅವರಿಗೆ ಈ ವರ್ಷದ ಆಜೀವ ಯೋಗ ಸಾಧನೆಯ ಯೋಗ ಪ್ರಶಸ್ತಿ ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟರು. ಅದಕ್ಕೆ ನಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ, ಶ್ರೀಗಳ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಅರ್ಪಿಸ್ತೀನಿ. ಅವರು ಕೆಲವು ಮಾಹಿತಿಯನ್ನು ನೋಡಿ ಆಮೇಲೆ ಇವತ್ತಿನ ವಿಷಯಕ್ಕೆ ಬರುತ್ತೆ. ಲಕ್ಷ್ಮಣ್ ಕುಮಾರ್ ಸನ್ನಲ್ ಯೋಗ ನಮ್ಮ ಸಂಸ್ಥೆಯ ಪರವಾಗಿ ನಾವು ರೆಕಮೆಂಡೇಶನ್ ಮಾಡಿದ್ವಿ. ತಪೋವನದ ಪರವಾಗಿ ಪ್ರಶಸ್ತಿಗೆ ಅವ್ರ ಹೆಸರನ್ನು ತಪೋವನ ಟ್ರಸ್ಟಿಂದ ರೆಕಮೆಂಡ್ ಮಾಡಿದ್ವಿ. ಇದು ಸ್ಕ್ರೂಟಿನಿ ಕಮಿಟಿಗೆ ಬರೆದಂಥ ಸ್ಕ್ರೀನಿಂಗ್ ಕಮಿಟಿಗೆ ಬರೆದಂಥ ಲೆಟರ್. ನಮ್ಮಲ್ಲಿ ಸಿಲೆಬಸ್ ಪುಸ್ತಕ ಬಿಡುಗಡೆಗೆ ಬಂದಿದ್ರು ಅವರು. ಇವತ್ತಿನ ವಿಷಯ ಮಂತ್ರ ಯೋಗ ಕುರಿತು. ನಾವು 6 ಪ್ರಕಾರದ ವರ್ಗೀಕರಣ ಮಾಡಿ ಒಂದೊಂದು ಅಧ್ಯಯನ ಮಾಡ್ಕೊತ ಬಂದೀವಿ. ಹೋದ ಸಾರಿ ಹಠಯೋಗದೊಳಗೆ ನಾವು ನಾದಾನುಸಂಧಾನ ನೋಡಿದ್ವಿ. ಈ ನಾದಾನುಸಂಧಾನ, ಮಂತ್ರಯೋಗ ಮತ್ತು ಪ್ರಾರ್ಥನಾ ಯೋಗ ಒಂದಕ್ಕೊಂದು ಸಂಬಂಧಪಟ್ಟ. ಈಗ ನಾದಾನುಸಂಧಾನದೊಳಗೆ ನಾವು ನೋಡಿದ್ವಿ ಪ್ರಾಣವಾಯುವಿನೊಂದಿಗೆ, ಅಂದ್ರೆ ಪೂರಕ
ಕುಂಭಕ ಮತ್ತು ರೇಚಕ ಇದರ ಜೊತೆಗೆ ಬಂಧಗಳ ಸಮೇತ ನಾವು ಒಂದೇ ಲಯದಲ್ಲಿ ನಾವು ಪ್ರಾಣಾಯಾಮ ಮಾಡುವುದರಿಂದ ಯಾವ ರೀತಿ ನಾದ ಉತ್ಪತ್ತಿ ಆಕವು, ನಾದದ ಜೊತೆಗೆ ದೃಶ್ಯಗಳು ಉತ್ಪತ್ತಿ ಆಕವು ಮತ್ತು ಅವು ಯೋಗಿಗಳನ್ನು ನೋಡಬಲ್ಲ ಕೇಳಬಲ್ಲ ಅಂತೇಳಿ ನಾವು ನೋಡಿದ್ವಿ. ನಾದಾನುಸಂಧಾನ ಮಂತ್ರ ಯೋಗದಲ್ಲಿ ಇದರದ ಮುಂದುವರಿದ ಭಾಗ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಭಾಗ ಅಂದ್ರೆ ಮಂತ್ರ. ಇದರ ಅರ್ಥ ಮನನಾಥ್ ತ್ರಾಯತಿ ಇತಿ ಮಂತ್ರ ಅಂತ, ಮನಸ್ಸಿನಲ್ಲಿ ಪದೇ ಪದೇ ಮರುಕಳಿಸುವುದರಿಂದ ಅದಕ್ಕೆ ಮಂತ್ರ ಅಂತ ಒಂದು ಅರ್ಥ. ಎರಡನೇದು ಮನ್ ಅಂದ್ರೆ ವಿಚಾರ, ತ್ರೈ ಅಂದ್ರೆ ರಕ್ಷಣೆ. ನಮ್ಮ ವಿಚಾರಗಳಿಂದ ನಮ್ಮನ್ನು ರಕ್ಷಣೆ ಮಾಡಬೇಕು, ಬೇಡವಾದ ವಿಚಾರಗಳಿಂದ ನಮ್ಮ ಸಾಧಕರು ನಾವು ರಕ್ಷಣೆ ಪಡೀಬೇಕು ಅನ್ನೋದಕ್ಕಾಗಿ ಬಳಸುವ ಒಂದು ಸಾಧನೆ, ಅದು ಮಂತ್ರ ಯೋಗ ಅಂತೇಳಿ ಅದರ ಅರ್ಥ. ಇನ್ನು ನಾದಾನುಸಂಧಾನದೊಳಗೆ ನಾವು ನೋಡಿದ್ವಿ ಮತ್ತೊಮ್ಮೆ 4 ಪ್ರಕಾರದ ವಾಕ್ಗಳಂತೆ, ಚತುರ್ವಾಕಗಳು: ವೈಖರಿ, ಮಧ್ಯಮ, ಪಶ್ಯಂತಿ ಮತ್ತು ಪರಾಮಣಿ. ಎಲ್ಲ ನಾದಗಳು ಈ ವೈಖರಿಯಿಂದನೇ ಆರಂಭ ಆಗ್ತದೆ. ಅಂದ್ರೆ ಗಂಟಲಿನವರೆಗೂ, ಅನಾಹತದವರೆಗೂ, ನಾಭಿವರೆಗೂ ಮತ್ತು ಕುಂಡಲಿನವರೆಗೂ, ಅದು ಕೊನೆಯದು ಪರಾಮಣಿ. ನಾವು ಮಂತ್ರಗಳನ್ನು 3 ಹಂತದೊಳಗೆ, ಮಂತ್ರ ಯೋಗವನ್ನು 3 ಹಂತದಲ್ಲಿ ನಾವು ಸಾಧನೆ ಮಾಡ್ತೇವೆ. ಒಂದನೇದು ವಾಚಕ, ಎರಡನೇದು ಉಪಾಂಶು, ಮೂರನೇದು ಮಾನಸಿಕ ಅಂತ. ವಾಚಕ ಅಂದ್ರೆ ನಾವು ಮಂತ್ರಗಳನ್ನು ಗುರುವಿನಿಂದ ಪಡಿಬೇಕು, ಎಲ್ಲರೂ ಓದಿ ಮಾಡಿ ಅಲ್ಲಿಂದ ನಡೆದಂಗಿಲ್ಲ. ಗುರುವಿನಿಂದ ಪಡೆದಂಥ ಮಂತ್ರವನ್ನು ನಾವು ಧ್ವನಿ ಸಮೇತ ಉಚ್ಚಾರಣೆ ಒಂದಿಗೆ ಅದನ್ನು ಪಠಣ ಮಾಡ್ತೀವಿ, ಇದು ವಾಚಕ. ಇಲ್ಲಿ ವೈಖರಿ ವಾಣಿ ಆರಂಭ ಆಗ್ತದೆ. ಇದಾದ್ಮೇಲೆ 2ನೇ ಹಂತದಲ್ಲಿ ಕೇವಲ ತುಟಿಗಳಲ್ಲಿ ಮಾತ್ರ ಧ್ವನಿ ಮಾಡದೆ, ಉಚ್ಚಾರಣೆ ಮಾಡದೆ ಮಂತ್ರಗಳನ್ನು ಅನ್ಲಿಕ್ಕೆ ಸಾಧ್ಯ, ಅದು ಉಪಾಂಶ ಅಂತಾರೆ, ತುಟಿಗಳಲ್ಲಿ ಮಾತ್ರ. 3ನೇದು ಮಾನಸಿಕ, ಯಾವುದೇ ಉಚ್ಚಾರಣೆ ಇಲ್ಲದೆ, ಯಾವುದೇ ಧ್ವನಿ ಇಲ್ಲದೆ ನಾವು ಮನಸ್ಸಿನಲ್ಲಿ ಆ ಮಂತ್ರ ಮತ್ತು ಮನಸ್ಸು ಒಂದಾಗಬೇಕು. ಅಂದ್ರೆ ಮಂತ್ರಯೋಗದಲ್ಲಿ ಮಂತ್ರ ಮತ್ತು ಮನಸ್ಸು ತಾದಾತ್ಮಿಕವಾಗಬೇಕು, ಒಂದಕ್ಕೊಂದು ಸಾಮರಸ್ಯ ಬರಬೇಕು. ಇದು ಸೈಕ್ಲಿಂಗ್ ಇಫೆಕ್ಟ್, ಆರೋಹಣ ಮತ್ತು ಅವರೋಹಣ ಆಗ್ತೈತಿ. ಇದರಿಂದಲೂ ನಮಗೆ ಬ್ರಹ್ಮಜ್ಞಾನ ಸಿಗ್ತೈತೆ ಅನ್ನೋದು ಶ್ರೀಗಳು ಹೇಳಿದ್ದು. ಇನ್ನು ಸಂಗೀತ ಶಾಸ್ತ್ರಕ್ಕೂ ಇದಕ್ಕೂ ಸಂಬಂಧಪಟ್ಟಿದೆ. ನಾವು ನೋಡಿದ್ವಿ ಸಂಗೀತ ಶಾಸ್ತ್ರದಲ್ಲಿ ಏನು 7 ಸ್ವರಗಳು ಬರ್ತಾವ. ಮೂಲತಃ ಸಂಗೀತ ಶಾಸ್ತ್ರವನ್ನು ಕೊಟ್ಟವರು ಯೋಗಿಗಳು. ಸಂಗೀತ ಶಾಸ್ತ್ರದಲ್ಲಿ ಏನು ಮಾಡಿದ್ರ ಅಂದ್ರೆ ಇದೇ ಅಂತರಂಗದ ಈ ನಾದಗಳನ್ನು ಅಂದ್ರೆ 7 ಚಕ್ರಗಳಿಂದ ಮೂಲಾಧಾರ ಹಿಡ್ಕೊಂಡು ಸಹಸ್ರಾರವರೆಗೂ ಏನು ನಾದಗಳು ಬರ್ತಾವ, ಇವುಗಳನ್ನು ಹೊರ ಸೃಷ್ಟಿಯಲ್ಲಿ ಪ್ರಾಣಿಗಳಿಂದಲೂ ಕಂಡುಕೊಂಡು ಷಡ್ಜ ಬರ್ತಾವು. ಪ್ರಾಣಿಗಳಿಂದ, ಎತ್ತಿನಿಂದ ಏನು ಧ್ವನಿ ಬರ್ತೈತಿ ಅದಕ್ಕೊಂದು ಸ್ವರ ಅಂತ ಕಂಡು ಹಿಡ್ಕೊಂಡು ಹೊರಗಿನ ಸೃಷ್ಟಿ ಮತ್ತು ಅಂತರಂಗದ ಸೃಷ್ಟಿ ಇವುಗಳನ್ನು ಒಂದು ಮಾಡಲಿಕ್ಕೆ ಸಂಗೀತ ಶಾಸ್ತ್ರಜ್ಞರು ಪ್ರಯತ್ನ ಮಾಡಿದರು. ಇವುಗಳಲ್ಲಿ ಸಂಗೀತಕ್ಕೆ ಶ್ರೀಗಳು ಎಷ್ಟು ಗೌರವ ಕೊಟ್ಟರು ಅಂದ್ರೆ, ಸಂಗೀತಕ್ಕೆ ಪೂಜೆಗಿಂತ ಅಧಿಕ ಧ್ಯಾನ, ಧ್ಯಾನಕ್ಕಿಂತ ಅಧಿಕ ಜಪ, ಜಪಕ್ಕಿಂತ ಅಧಿಕ ಗಾನ. ಅಂದ್ರೆ ನಾದಾನುಸಂಧಾನ ಅಂದ್ರೆ ಮತ್ತೆ ನನ್ನ ಸಂಗೀತ ಶಾಸ್ತ್ರ ಅಂತ. ಈ ಸಂಗೀತ ಶಾಸ್ತ್ರದ ಪ್ರಕಾರನೂ ನಾವು ಆತ್ಮ ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ, ಬ್ರಹ್ಮಜ್ಞಾನ ಪಡೆಯಲಿಕ್ಕೆ ಸಾಧ್ಯ ಅನ್ನೋದು ಶ್ರೀಗಳು ಹೇಳಿದೆ. ಇನ್ನು 2 ಪ್ರಕಾರದ ವಿಷಯ ವಸ್ತುಗಳು ಬರ್ತಾವೆ. ಒಂದು ಶಬ್ದ ಬ್ರಹ್ಮ, ಇನ್ನೊಂದು ನಾದ ಬ್ರಹ್ಮ ಅಂತ. ಈಗ ನಾವು ಪ್ರಣವ ಅಂತ ಏನು ಕರಿತೀವಿ, ಪತಂಜಲಿ ಯೋಗಿಗಳು ಹೇಳಿದರು ಪ್ರಣವ ಅಥವಾ ಓಂಕಾರ ಇದು ಎಲ್ಲದಕ್ಕೂ ಮೂಲ ಗುರು. ಬ್ರಹ್ಮ ವಿಷ್ಣು ಮಹೇಶ್ವರರಿಗಿಂತ ಮುಂಚೆ ಈ ಪ್ರಣವ ಇತ್ತು ಅಂತ ಹೇಳಿ ಅವ್ರು ಹೇಳ್ತಾರೆ. ಪ್ರಣವದ ಮೂಲ ಅಕ್ಷರಗಳು 3: ಅ, ಉ, ಮ. ಈಗ ಅ ಅಂತ ನಾವು ಕನ್ನಡದೊಳಗೆ ಮರಾಠಿ ಅಥವಾ ಇಂಗ್ಲೀಷ್ನ ಬರ್ತೀವಂತ ಅದೊಂದು ಸಂಕೇತ, ಅದೊಂದು ಚಿಹ್ನೆ, ಕುರುಹು ಅ ಅಂತ ಹೇಳಿ. ಅದನ್ನ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಬರೆದ್ರು ಸದ್ಯಕ್ಕ ಅದರ ಉಚ್ಚಾರಣೆ ಮಾಡಿದಾಗ ಅದು ಎಲ್ಲರೂ ಅ ಅಂತ. ಅಂದ್ರೆ ಇಲ್ಲಿ ಶಬ್ದ ಬ್ರಹ್ಮ ಮತ್ತು ನಾದ ಬ್ರಹ್ಮಕ್ಕೆ ನಡಬರ್ಕಿನ ಸಂಬಂಧ. ಈ ಅಕ್ಷರಗಳು ನಮಗ ಗುರು ಕೊಟ್ಟಂತ ಮಂತ್ರಗಳೇನಿದಾವ ಅವುಗಳನ್ನೇ ಪಠಿಸ್ಬೇಕು, ಅವುಗಳಲ್ಲಿ ನಿಷ್ಠೆ ಇಟ್ಟು ನಾವು ಅನ್ಬೇಕು, ಅವಳ ಮೇಲೆ ಭಕ್ತಿಯಿಂದ ಅನ್ಬೇಕು, ಅದನ್ನು ಅರ್ಥ ಮಾಡಿಕೊಂಡು ಅನ್ಬೇಕು. ಕೇವಲ ಕೊಟ್ಟಾರ ಬಾ ಅಂತೇಳಿ ಹಂಗ ಅನ್ನೋದಲ್ಲ, ಆ ಶಬ್ದಗಳಲ್ಲಿ ಏನು ಅರ್ಥ ಇದೆ ಮತ್ತು ಆ ಅರ್ಥಕ್ಕೆ ಯಾವ ಸಂಕಲ್ಪ ಇಟ್ಟುಕೊಂಡು ನಾವು ಮಾಡಬೇಕು ಅಂತ ತಿಳ್ಕೊಂಡು ನಾವು ಈ ಮಂತ್ರಯೋಗನ ಮಾಡಬೇಕು. ಶ್ರೀಗಳು ಕೇವಲ ಮಂತ್ರಯೋಗನ ಅಷ್ಟೇ ಕೊಡಲಿಲ್ಲ, ಅನುಷ್ಠಾನ ಮಾಡುವ ವಿಧಿವಿಧಾನಗಳನ್ನು ಕೊಟ್ಟರು. ಅಂದ್ರೆ ಒಂದು ಮಂತ್ರ ಶ್ರೀಗಳು ಕೊಟ್ಟರು ಅಂದ್ರೆ ಅದು ಬೇರೆಯವ್ರಿಗೆ ಏನು ಕೊಟ್ಟಾರ, ನನಗೇನು ಕೊಟ್ಟಾರ ಅದನ್ನೆಲ್ಲ ನಾನು ನೋಡಬಾರ್ದು. ನನಗೆ ಕೊಟ್ಟಂಥ ಮಂತ್ರ ಶ್ರೇಷ್ಠ, ಅದು ಶ್ರೀಗಳು ಕೊಟ್ಟದ್ದು. ಅದನ್ನು ಅನ್ಲಿಕ್ಕೆ, ಆ ಅನುಷ್ಠಾನ ಮಂತ್ರಯೋಗ ಮಾಡಲಿಕ್ಕೆ ಅನುಷ್ಠಾನಕ್ಕೆ ಕೆಲವು ಕ್ರಮಗಳನ್ನು ಕೊಟ್ಟರು. ಒಂದಂದ್ರೆ ಮಂತ್ರ ತೆಗೆದುಕೊಂಡ ಮೇಲೆ ಅದು ಏಕಾಕ್ಷರ ಇರಲಿ, ದ್ವಾಕ್ಷರ ಇರಲಿ, ಎಷ್ಟೇ ಅಕ್ಷರಗಳಿರಲಿ ಒಂದೇ ಸ್ಥಾನದಲ್ಲಿ ಕುತ್ಕೊಂಡು ನಾವು ಅನ್ನಬೇಕು. ಎರಡನೇದು ಒಂದೇ ಕಾಲಕ್ಕೆ ನಾವು ಕುಳಿತುಕೊಳ್ಳಬೇಕು.
ಮೂರನೇದು ಒಂದೇ ದಿಕ್ಕಿ ಕುಂಡಿರಬೇಕು, ನಾಲ್ಕನೇದು ಇಷ್ಟೇ ಸಂಖ್ಯೆಯನ್ನು ನಾವು ಅನ್ಬೇಕು. 108 ಅಂತ ಇಟ್ಕೊಂಡ್ರೆ ನೀವು 108 ಅನ್ರಿ, 1008 ಅಂದ್ರೆ 1008 ಅಂತ ಅನ್ರಿ. ಶ್ರೀಗಳು ಅನೇಕರಿಗೆ ಆರಿಸಿಕೊಂಡು ಬೇರೆಯವರ ಸಲುವಾಗಿ ಈ ಮಂತ್ರ ಯೋಗವನ್ನು ಅನುಷ್ಠಾನ ಮಾಡಿ ಹೇಳ್ತಾ ಇದ್ರು. ಒಂದು 2 ಉದಾಹರಣೆ ಕೊಡ್ಬೇಕಂದ್ರೆ ಮಂತ್ರದ ಮಹಿಮೆ ಎಷ್ಟು ಮತ್ತು ಈ ಅನುಷ್ಠಾನದ ಮಹಿಮೆ ಎಷ್ಟು ಅಂತ ಹೇಳಿ. ಒಮ್ಮೆ ನಾನು ಧ್ಯಾನ ಮಂದಿರದೊಳಗೆ ಕ್ಯೂಗಳು ನಿಂತಿದ್ದೆ. ಇಬ್ಬರು ಗಂಡ ಹೆಂಡತಿ ಬಂದಿದ್ರು, ಮಹಾರಾಷ್ಟ್ರದವರು, ವಯಸ್ಸಾದವರು. ಅವ್ರಿಗೆ ಒಂದೇನೋ ಸಮಸ್ಯೆ ಆಗಿತ್ತು, ಅವರಿಗೆ ಮಂತ್ರ ಕೊಡ್ಬೇಕಂತಿತ್ತು ಶ್ರೀಗಳಿಗೆ. ಅದಕ್ಕೆ ಅವ್ರಂದ್ರು ಮಂತ್ರ ನಿಮಗೆ ಬರೆದು ಕೊಡ್ಬೇಕಾಗ್ತೈತೆ ಅಂತ ಹೆಂಗೆ ಹೇಳೋದು ಹತ್ರ. ಬಲ್ವಿ ಮಣ್ಣವ್ರು ಇಲ್ಲಿ ಹೋಮಿಯೋಪತಿ ಪ್ರಿಪ್ರೇಷನ್ ಮಾಡಕ್ಕೆ ಬಂದಿದ್ರು, ಅಲ್ಲಿ ಯಾರೂ ಇರಲಿಲ್ಲ. ಅವ್ರ ನಂತರ ನಾನು ಕ್ಯೂದೊಳಗಿದೆ. ಅದಕ್ಕೆ ನಿಮಗೆ ಮಂತ್ರ ಬರೆದು ಕೊಟ್ಟು ಅದು ಹೆಂಗೆ ಅನ್ನೋದೊಂದು ಹೇಳ್ಬೇಕಾಗ್ತೈತಿ, ನೀವು ಸ್ವಲ್ಪ ತಡೀರಿ ಅಂತಂದ್ರೆ. ಅವ್ರೇನು ತಿಳ್ಕೊಂಡ್ರು, ಮಂತ್ರ ಬರೆದು ಕೊಡಕ್ಕೆ ನಾ ಹಿಂಗೆ ನಿಂತಿಲ್ಲ, ನನ್ನ ಪೆನ್ನ ಮತ್ತು ಹಾಳಿ ನೋಡಿ ಇವರು ಅದಾಗಿ ಇವರು ಬರೆದು ಕೊಡ್ತಾರಂತ ಅಂದರು. ಆದರೆ ಶ್ರೀಗಳು ಹೇಳಿದ್ರು, ನಾನು ತೋರಿಸಿ ಅವ ಅಶಕ್ತದಾನ, ಈ ಮಂತ್ರ ಅವಂಗ ಕಠಿಣ ಆಕೈತ್ರಿ, ಅವಂಗ ತ್ರಾಸ ಆಗ್ಬೋದು, ಅದಕ್ಕೆ ಅವ್ನು ಬರೆದು ಕೊಡೋದು ಬೇಡ, ಬಲ್ವಿಗೆ ಬರಲಿ, ಅವ್ರ ಕಡೆಯಿಂದ ನಿಮ್ಗೆ ಬರೆಸ್ಕೊಡೋದಲ್ಲ, ಅದನ್ನ ಹೆಂಗೆ ಅನ್ಬೇಕು, ಏನು ಮಾಡ್ಬೇಕು ಅನ್ನೋದನ್ನು ಹೇಳ್ತೀವಿ. ಅಂದ್ರೆ ನನ್ನ ಅಶಕ್ತಿಗೆ ಕೆಲವು ಮಂತ್ರಗಳನ್ನು ನಾನು ಅನ್ನಕ್ಕೆ ಹೋಗ್ಬಾರ್ದು, ಮಾಡಕ್ಕೆ ಹೋಗ್ಬಾರ್ದು, ನನಗೆ ಇತಿಮಿತಿ ಇದೆ. ನಾ ಅವುಗಳ ಉಸಾಬರಿನೂ ಮಾಡಬಾರ್ದು. ಕೆಲವೊಂದು ಹೇಳ್ತಿದ್ರೆ ಶ್ರೀಗಳು ಬೆಂಕಿ ಜೋಡಿ ಆಟ ಆಡಬಾರ್ದು ಬರತ್ತೆ. ಅಂದ್ರೆ ನಾವೇನು ತಿಳ್ಕೊತೇವೆ, ಒಂದು ಮಂತ್ರದಿಂದ ಸುಮ್ಮನೆ ಕೆಲವು ಅಕ್ಷರಗಳ ಒಂದು ಸಂಯೋಜನೆ ಹೆಂಗೆ ಬೇಕಂದ್ರೆ ನಡೀತಿದಂತ ಹಂಗಿರಂಗಿಲ್ಲ. ಕೆಲವೊಂದು ಮಂತ್ರಗಳಿಗೆ ಶ್ರೀಗಳು ಸಾಧನೆ ಮಾಡಿ ಅದರ ಮೇಲೆ ಏನು ಕಮಾಂಡ್ ಇತ್ತು, ಹಿಂದಕ್ಕೆ ಬಲವಿಮಂಡ ಅವ್ರು ಹೇಳಿದರು, ಅದ್ರ ಮೇಲೆ ಕಮಾಂಡ್ ಇತ್ತು ಶ್ರೀಗಳಿಗೆ. ಅವ್ರ ಬಾಯಿಂದ ಆ ಮಂತ್ರ ಬಂತಂದ್ರೆ ಅದರ ಪ್ರಭಾವ, ಅದರ ಪರಿಣಾಮ ಆಗ್ತಿತ್ತು. ಮತ್ತೊಂದು ಉದಾಹರಣೆ ಕೊಡ್ತೇನೆ. ಪಡದಪ್ಪ ಅಂತೇಳಿ ಒಬ್ಬರಿದ್ರು, ಅವ್ರ ಮನ್ಯಾಗ ನಾ ಸಾಲಿ ಕಲಿತಿದ್ದೆ. ಸುಮಾರು 1978 80 ಒಮ್ಮಿಗೆ ಹೇಳಿ ಕಳಿಸಿದ್ರು, ಸ್ವಲ್ಪ ಅರ್ಜೆಂಟ್ ಐತಿ ಬಾಂದೇನಂತೆ. ಪಡದಪ್ಪ ಬಂದ್ರಿ ಇಲ್ಲಿ ಶ್ರೀಗಳ ಕಡೆಗೆ ಬಂದು ಹೊಳೆ ಮನೆಗೆ ಬಂದ ಮೇಲೆ ಹೇಳಿದ್ರು, ಇಷ್ಟು ಯಾಕೆ ಕೌನ್ಸಿಲರ್ಲೇನು ಕರೆಸ್ತಿದ್ದಿದ್ದಿಲ್ಲ, ಏನಾದ್ರು ವಿಶೇಷ ಜವಾಬ್ದಾರಿ ಇದ್ರೆ ಅಷ್ಟೇ ಕರೆಸ್ತಿದ್ರು. ಅವ್ರಿಗೆ ಹೇಳಿದ್ರು, ಇಲ್ಲ ನನಗೊಂದು ಮಂತ್ರ ಕೊಟ್ಟಾರ, 21 ದಿವಸ ನಾನು ಅನುಷ್ಠಾನ ಮಾಡೋದು ಹೇಳ್ಯಾರ ಶ್ರೀಗಳು. ಮತ್ತೊಬ್ಬರ ಸಲುವಾಗಿ ಯಾವುದೋ ಒಂದು ಅನಾರೋಗ್ಯ ಇರಲಿ, ಯಾವುದೋ ಒಂದು ಕಠಿಣ ಪರಿಸ್ಥಿತಿ ಇರಲಿ, ಅವ್ರ ಸಲುವಾಗಿ ಬೇರೆದವ್ರಿಗೆ ಅನುಷ್ಠಾನ ಮಾಡಕ್ಕೆ ಹೇಳ್ತಿದ್ರು. ಅದಕ್ಕೆ ನಾನು ನಾಳಿಂದ 21 ದಿವಸ ಕೊಟ್ಟಿರಬೇಕು, ಈ ಮಂತ್ರ ಯಾರಿಗೂ ಹೇಳೋದಿಲ್ಲ, ಅದನ್ನ ಮಾಡಬೇಕಾಗಿದೆ ಅಂತೇಳಿ. ಮರುದಿವಸ ಅವ್ರ ಅನುಷ್ಠಾನ ಕುಂತ ಮೇಲೆ, ಆ ಮಂತ್ರ ಯೋಗ ಮಾಡಿದ ಮೇಲೆ ಸಂಜೆ ತನಕ ಜ್ವರ ಬಂತು. ಮತ್ತೆ 2ನೇ ದಿವಸ ಶುರು ಮಾಡಿದ್ರು, 2ನೇ ದಿವಸ 1 ತಾಸಿಗೆ ಜ್ವರ ಬಂತು. 3ನೇ ದಿವಸ ಜಪ ಮಾಡ್ಬೇಕಾದ್ರೆ ಜ್ವರ ಬಂತು. ಇನ್ನು ಕುಂಡ್ರಲಿಕ್ಕೆ ಸಾಧ್ಯ ಆಗಲಾರಂಥ ಪರಿಸ್ಥಿತಿ ಬಂದಾಗ ಇನ್ನು 4ನೇ ದಿವಸ ಹೆಂಗೆ ಕುಂಡ್ರು. ಅದಕ್ಕೆ ಶ್ರೀಗಳ ಕಡೆ ಓಡಿ ಬಂದರು. ಎಲ್ಲಿ ಶ್ರೀಗಳು ಬೈತಾರೆ, ಏನೋ ನೀನು ಮಾಡೋಕ್ಕಾಗತ್ತು, ನೆಪ ಹೇಳ್ತಿ ಅಂತೇಳಿ ಏನು ಹೇಳ್ತಾರಂತ ಭಯದಿಂದ ಅವರು ಶ್ರೀಗಳ ಕಡೆ ಬಂದಾಗ ಹೇಳಿದರು, ನಾನು ಮಂತ್ರ ಅನುಷ್ಠಾನ ಶುರು ಮಾಡೀನಿ, 3ನೇ ದಿವಸ ನನಗೆ ಜ್ವರ ಬರಾಕತ್ತೈತೆ. ಅವಾಗ ಶ್ರೀಗಳ ನಕ್ಕರು, ಇಲ್ಲ ನೀನು ಇಷ್ಟೇ ಮಾಡಾಕತ್ತಿ ಅಂತ ನನಗೆ ತಿಳಿತು, ಆ ಮಂತ್ರದ ಪ್ರಭಾವ ಅದು ನಿನ್ನ ತಪ್ಪಲ್ಲ. ನೀ ಎಲ್ಲರೂ ಡಾಕ್ಟರ್ಗೆ ತೋರ್ಸಕ್ಕೆ ಹೋಗಿಲ್ಲ, ಭಾಳ ಚಲೋ ಆಯ್ತು. ಯಾವ ಡಾಕ್ಟರ್ ಗಜಮ್ ನಿಂತರೂ ಅದಕ್ಕೆ ಔಷಧ ಇಲ್ಲ. ಆ ಮಂತ್ರ ಭಾಳ ಸ್ಟ್ರಾಂಗ್ ಐತಿ, ನಿನ್ನ ಶರೀರಕ್ಕೆ ಒಗ್ಗಂಗಿಲ್ಲ, ಬೇರೆ ಮಂತ್ರ ಕೊಡ್ತೇನೆ, ನೀ ಅದನ್ನು ಅನುಷ್ಠಾನ ಮುಂದುವರಿಸು ಅಂತ ಹೇಳಿ ಈ ಹಳೆ ಮಂತ್ರವನ್ನು ಸ್ಥಗಿತಗೊಳಿಸಿ ಹೊಸ ಮಂತ್ರ ಕೊಟ್ಟರು. ಅಂದ್ರೆ ಮಂತ್ರದಿಂದ ಕೆಲವೊಂದಿಷ್ಟು ಪರಿಣಾಮಗಳಾಗ್ತವೆ. ಹೆಂಗೆ ನಾವು ವ್ಯಾಕ್ಸಿನೇಷನ್ ತೊಗೊಂಡ್ಮೇಲೆ ಜ್ವರ ಬಂದ್ರೆ ಡಾಕ್ಟರಿಗೆ ಸಂತೋಷ ಆಗ್ತೈತಿ, ಅಂದ್ರೆ ಅದು ಜ್ವರ ನಾಟಿದೆ ಅಂತೇಳಿ ಅವ್ರಿಗೆ ಇದು ಅದ್ರ ಸಂಕೇತ. ಹೋಮಿಯೋಪತಿ ಒಳಗೂ ಹಂಗಾಗ್ತೈತಿ. ಒಂದು ಔಷಧ ಕೊಟ್ಟ ಮೇಲೆ ಅದು ಉಲ್ಬಣ ಆದಂಗೆ ಕಾಣಿಸ್ತೈತೆ. ನಮ್ಗೆ ಜ್ವರ ಇದ್ದಿದ್ದು ಮತ್ತೆ ಹೆಚ್ಚಾಗ್ತಂತೆ. ನೀವು ಗುಳಿಗೆ ತೊಗೊಂಡ್ಮೇಲೆ ಮತ್ತೆ ನಮ್ಗೆ ಜ್ವರ ಹೆಚ್ಚಾಗ್ತಂದು ನಾವು ಹೇಳ್ತೇವೆ. ಆದ್ರೆ ವೈದ್ಯರು ಸಂತೋಷ ಪಡ್ತಾರೆ, ಅಂದ್ರೆ ನಿಮಗೆ ಈ ಔಷಧ ನಾಟಿದೆ ಅಂತ ಹೇಳೋದ್ರ ಇಂಡಿಕೇಶನ್. ಹಂಗೆ ಮಂತ್ರಗಳನ್ನು ಅನ್ಬೇಕಾದ್ರೆ ನಾವು ಕೊಟ್ಟಂಥ ಗುರು ಕೊಟ್ಟಂಥ ಮಂತ್ರವನ್ನು ನಿಷ್ಠೆಯಿಂದ ಅವ್ರು ಹೇಳಿದಂತೆ ಅಷ್ಟೇ ಸಂಖ್ಯೆಯಲ್ಲಿ ಮಾಡಬೇಕು. ಎಂಥ ಸಾಮಾನ್ಯ ವ್ಯಕ್ತಿಗೆ ಸಹಿತ ಅದರಿಂದ ಪ್ರಭಾವ ಆಗ್ತೈತಿ. ಅದರಿಂದ ಒಂದಿಷ್ಟು ಸ್ವಲ್ಪ ಇಲ್ಲ ಸ್ವಲ್ಪ ಅವರಿಗೆ ಒಂದು ಶಕ್ತಿ ಬರ್ತೈತಿ. ಆದ್ರೆ ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದು. ಮಂತ್ರದಲ್ಲಿ ನಿಷ್ಠೆ ಇದ್ದು ಮಾಡ್ಬೇಕನ್ನ ಮತ್ತೊಂದು ಉದಾಹರಣೆಯನ್ನು ಬೇರೆ ಕಡೆ ಕೊಟ್ಟರು. ಇಬ್ಬರು ಅಕ್ಕಂಗಿಯರಿದ್ರು, ಅವರಿಬ್ಬರು ಸಪರೇಟ್ ಒಬ್ಬ ಗುರುವಿನ ಕಡೆ ಬಂದರು. ಅಕ್ಕ ಹೇಳಿದ್ಲು, ನಾನು ಸ್ವರ್ಗಕ್ಕೆ ಹೋಗ್ಬೇಕು, ನನಗೇನು ಮಾಡ್ತೀನಿ. ಗುರು ಹೇಳಿದ, ನಿನಗೆ ಒಂದು ಮಂತ್ರ ಕೊಡ್ತೇನೆ, ನಿಷ್ಠೆಯಿಂದ ಅನ್ಕೋತ ಹೋಗು, ಬೇರೆದವ್ರ ಮಂತ್ರದ ಉಸಾಬರಿ ಮಾಡಬೇಡಂತೆ. ತಂಗಿ ಬಂದ್ರು, ತಂಗಿನೂ ಹಂಗ ಕೇಳಿದ್ರು, ನನಗೆ ಸ್ವರ್ಗಕ್ಕೆ ಹೋಗ್ಬೇಕು, ಏನು ಮಾಡು. ಆಕೆಗೂ ನಿನಗೂ ಮಂತ್ರ ಕೊಡ್ತೇನೆ, ನೀ ಅನ್ಕೋತ ಹೋಗು, ಮತ್ತೊಬ್ಬರ ಮಂತ್ರದ ಉಸಾಬರಿ ಏನು ಮಾಡಬೇಡಂತೆ. ಇಬ್ಬರು ಮಂತ್ರನ ಕತ್ಕೊಳ್ಳಿ ಸ್ವರ್ಗದ ಬಾಗಿಲು ತನ ಹೋದ್ರು. ಇನ್ನೇನು ಸ್ವರ್ಗ ಪ್ರವೇಶ ಮಾಡಬೇಕು ಅನ್ನೋದ್ರಾಗ ಅಕ್ಕ ತಂಗಿ ನೋಡಿದ್ರು, ತಂಗಿ ಅಕ್ಕನ ನೋಡಿದ್ರು. ಇಬ್ಬರು ಎಟ್ ಎ ಟೈಮ್ ಸ್ವರ್ಗಕ್ಕೆ ಹೊಂಟಿದ್ರು. ಅವಾಗ ಅಕ್ಕ ಕೇಳಿದ್ರು, ನಿನಗೆ ಯಾವ ಮಂತ್ರ ಕೊಟ್ಟಾರಂತ. ತಂಗಿ ಕೇಳಿದ್ರು, ನಿನಗೆ ಯಾವ ಮಂತ್ರ ಕೊಟ್ಟ. ಇಬ್ಬರು ಕೂಡ ಸ್ವರ್ಗದಿಂದ ಮತ್ತೆ ಭೂಮಿಗೆ ಬಿದ್ರು. ಯಾಕಂದ್ರೆ ಬೇರೆಯವ್ರ ಮಂತ್ರದ ಉಸಾಬರಿ ಮಾಡಬಾರ್ದು. ನಮಗೇನು ಕೊಟ್ಟಿರ್ತಾರೋ ಅದು ಶ್ರೇಷ್ಠ. ನಾವು ಮಂತ್ರದೊಳಗೆ ಕ್ವಾಲಿಟಿ ನೀವು ಇಂಥದ್ದು ಕೊಟ್ಟಾರೋ, ನನಗೆ ಸಾಲ ಕೊಟ್ಟಾರೋ, ಇದು ಯಾವುದು ಮಾಡ್ಕೊಡೋದು. ನಮ್ಮ ಶಾರೀರಿಕ ಮಾನಸಿಕ ಪರಿಸ್ಥಿತಿಗೆ ತಕ್ಕಂತೆ ಶ್ರೀಗಳು ಕೊಡ್ತಿದ್ರು. ಎಲ್ಲರಿಗೂ ಎಲ್ಲ ಮಂತ್ರಗಳನ್ನು ಕೊಟ್ಟಿಲ್ಲ. ಮಂತ್ರದಿಂದ
ಕೆಲವೊಮ್ಮೆ ಏನಪ್ಪ ಅಂದ್ರೆ ಸೈಡ್ ಎಫೆಕ್ಟ್, ನಾವು ಭಾಳಷ್ಟು ಅದ್ರ ಮೇಲೆ ಸಾಧನೆ ಮಾಡಕ್ಕೆ ಹೋಗಿ ಆಶೆ ಮಾಡಿ ಕೆಲವೊಮ್ಮೆ ದುರುಪಯೋಗ ಪಡಿಸ್ಕೊಳಕ್ಕೆ ಹೋಗಿವಿ ಅಂದ್ರೆ ಅದರ ದುಷ್ಪರಿಣಾಮ ಏನಪ್ಪ ಅಂದ್ರೆ ಕೆಲವರಿಗೆ ಮುಳುವಾದಿ ಆಗೋದು ಆ ರೀತಿ ಉಷ್ಣತೆಯಿಂದ. ಇನ್ನು ಕೆಲವರು ಸಿಟಿಪಿಟಿ ಮಾಡಕ್ಕೆ ಹೋಗ್ತಾರೆ, ಮನೆ ಒಳಗೆ ಜಗಳ ಅಲ್ಲಿ ಜಗಳ ಅಂದ್ರೆ ಆ ಮಂತ್ರದ ದುಷ್ಪರಿಣಾಮ, ಅದರ ದುರುಪಯೋಗ. ಎರಡನೇದು, ಮಂತ್ರದಲ್ಲಿ ಇಂಥ ಸಂಕಲ್ಪ ಶಕ್ತಿ ಇಟ್ಕೊಂಡು ಮಾಡಬೇಕು. ಬೇರೆಯವರ ಅನುಕೂಲಕ್ಕಾಗಿ ನಾವು ಮಾಡ್ತಿರ್ತೇವೆ, ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಅವ್ರ ಶಿಕ್ಷಣ ಸಂಬಂಧಪಟ್ಟಂತೆ, ಅವರ ಉದ್ಯೋಗ ಇತ್ಯಾದಿ, ಅವರ ಸಂಸಾರಿಕ ಒಂದು ನೆಮ್ಮದಿ ಸಲುವಾಗಿ ಮಾಡ್ತಿರ್ತೇವೆ. ಅಲ್ಲಿ ನಿಷ್ಪಕ್ಷಪಾತ ಮತ್ತು ನಿಸ್ವಾರ್ಥದಿಂದ ಮಾಡಬೇಕು. ಆ ಸಂಕಲ್ಪವನ್ನು ಬೇರೆದವರಿಗೆ ಕೆಟ್ಟಾಗಲಿ ಅಂತೇಳಿ ಬಳಸಬಾರ್ದು. ಶ್ರೀಗಳು ಹೇಳ್ತಿದ್ರು, ಯಾರಿಗಾರಿ ಬಿಡ್ಕೊ ಅವ್ರಿಗೆ ವಿನಂತಿ ಮಾಡ್ಕೊಂಡು ಬಂದಾಗ ಮತ್ತು ವಿಭೂತಿ ಕೊಡ್ರಿ, ನನಗೆ ಹಿಂಗೆ ಅತ್ತಿ ಮನೆಗೆ ತ್ರಾಸ ಐತಿ ಅಂತೇಳಿ ಅವರು ಗುರುಗಳು ಹೇಳ್ತಿದ್ರು, ಶ್ರೀಗಳು ನಿನಗೆ ಮಂತ್ರ ಕೊಡ್ತೇನೆ, ನೀನು ಮಲ್ಕೊಂಡಾಗನ್ನು ಎದ್ದಾಗನ್ನು ನಡೀತೈತಿ, ಉಚ್ಚಾರಣೆ ಮಾಡ್ತಾ ವಿಭೂತಿ ಕೊಟ್ಟಿ ಅಂತಂದ್ರೆ ನಿಮ್ಮ ಮನೆಗೆ ನಡೀತಿಲ್ಲ ನೋಡ, ಯಾಕಂದ್ರೆ ಎಲ್ಲಿಂದ ಮಾಡಿಸ್ಕೊಂಡು ತಂದಾಳ ಅಂತ ಹೇಳಿ ನಿನಗೆ ಹತ್ಕೊಳಕ್ಕೂ ಕೊಡಾಕಿಲ್ಲ, ಅದಕ್ಕೆ ಮಂತ್ರ ಕೊಡ್ತೇನೆ ಅಂತೇಳಿ ಹೇಳ್ಕೊಡ್ತಿದ್ರು. ಅಂದ್ರೆ ಸಾಮಾಜಿಕವಾಗಿ ಮತ್ತು ಸಂಸಾರಿಕವಾಗಿ ಈ ಸಾಧನೆ ಮಾಡ್ಬೇಕಂತಂದ್ರೆ ನಾವು ನಿಸ್ವಾರ್ಥದಿಂದ, ನಾವು ಬೇರೆಯವರಿಗೆ ಕಟ್ ಮಾಡ್ಬೇಕಂತೇಳಿ ಅದನ್ನು ಬಳಸಬಾರ್ದು, ಅದು ಬಳಸಲಿಕ್ಕೆ ಸಾಧ್ಯ ಇದೆ. ಕೆಲವು ಕಡೆ ಹಳ್ಳಿ ಊರಾಗದು ಅದನ್ನು ಹೇಳಬೇಕು ಹೇಳಬಾರ್ದು, ಚೀಟಿ ಮಾಡೋರು ಇರ್ತಾರೆ. ಯಾವಂದರೆ ಆಕಳ ಭಾಳ ಹಾಲು ಹಿಡಿತೆ ಅಂದ್ರೆ ಇವು ಚೀಟಿ ಮಾಡಿಸ್ತಾನೆ ಅಂದ್ರೆ ಇನ್ನು ಆ ಮಂತ್ರವನ್ನ ಬೇರೆದವರಿಗೆ ದುಷ್ಪರಿಣಾಮ ಆಗಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಅವ್ರನ್ನ ಮಾಡ್ತಿರ್ತಾರೆ. ಶ್ರೀಗಳು ಹೇಳ್ತಿದ್ರು, ಈ ಮಂತ್ರದಿಂದ ಈ ವಿಭೂತಿಯಿಂದ ಬೇರೆದವ್ರಿಗೆ ಏನೂ ತೊಂದರೆ ಆಗಂಗಿಲ್ಲ, ನಿನ್ನ ರಕ್ಷಣೆ ಆಗ್ತೈತೆ ಅಷ್ಟೇ. ಅಂದ್ರೆ ನಮ್ಮ ರಕ್ಷಣೆ ಸಲುವಾಗಿ, ನಮ್ಮ ಉನ್ನತಿಗಾಗಿ ನಾವು ಈ ಮಂತ್ರಯೋಗನ್ನ ಇದನ್ನ ನಾವು ಸಾಧನೆ ಮಾಡಬೇಕು ಹೊರತು ಮತ್ತೊಬ್ಬರಿಗೆ ಏನೇ ಆಗಲಿ ಅಂತನ್ನುವಂಥ ದುರುದ್ದೇಶ ನಮ್ಮ ಮನಸ್ಸಿನೊಳಗೆ ಬರಬಾರ್ದು. ಎರಡನೇದು, ಮಂತ್ರದೊಳಗೆ ಬೇರೆ ಬೇರೆ ಮಂತ್ರಗಳದಾವ. ಪಂಚಾಕ್ಷರಿ, ನಮಃ ಶಿವಾಯ ಇದು ಕೇವಲ ಪಂಚಾಕ್ಷರಿ ಮಂತ್ರ. ಅದಕ್ಕೆ ಓಂಕಾರ ಸೇರಿಸಿದಾಗ ಅದು ಷಡಕ್ಷರಿ ಆಗಿದೆ. ಓಂ ನಮಃ ಶಿವಾಯ ಓಂ ಇದು ಷಡಕ್ಷರಿ. ಅದೇ ರೀತಿ ಹೇ ಪ್ರಭು ಪ್ರಸಿದ್ಧ ಓಂ ಇದು ಸಪ್ತಾಕ್ಷರಿ ಮಂತ್ರ. ಒಂದೊಂದು ಚಕ್ರದಿಂದ ಒಂದೊಂದು ಅಕ್ಷರವನ್ನು ಆರಿಸಿಕೊಂಡು ಅದಕ್ಕೆ ಸಂಗೀತವನ್ನು ಸೇರಿಸಿ 4 ಮಾತ್ರದಲ್ಲಿ ಅದನ್ನು ಶ್ರೀಗಳು ಸಿದ್ಧ ಮಾಡಿಕೊಟ್ರು. ಮತ್ತೊಂದಿದೆ ಗಾಯತ್ರಿ ಮಂತ್ರ. ಓಂ ಗುರುಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇಲ್ಲಿ 7 ಲೋಕಗಳನ್ನು ಅವ್ರು ಹೇಳಿದರು. ವಿಶ್ವಾಮಿತ್ರ ಇದಕ್ಕೆ ಕಂಡು ಹಿಡಿದಂಥದ್ದು, ಅವರು ಕ್ಷತ್ರಿಯ, ತಾನೂ ಬ್ರಾಹ್ಮಣ ಆಗ್ಬೇಕಂತೇಳಿ ಈ ಮಂತ್ರವನ್ನು ಪರಿಶ್ರಮದಿಂದ ಕಂಡು ಹಿಡಿದ ವಿಶ್ವಾಮಿತ್ರ. ವಸಿಷ್ಠರು ಬ್ರಾಹ್ಮಣರು. ಈ ವಿಶ್ವಾಮಿತ್ರ ಕಂಡು ಹಿಡಿದಂಥದ್ದು ಇದು ಗಾಯತ್ರಿ ಮಂತ್ರ. ಇದನ್ನ ಇಲ್ಲಿ 7 ಲೋಕಗಳನ್ನು ಅವರು ವರ್ಣನೆ ಮಾಡಿದರು. ಭೂರ್ಲೋಕ, ಭುವರ್ಲೋಕ, ತಪೋಲೋಕ, ಜನಲೋಕ ಅಂತೇಳಿ 7 ಲೋಕಗಳನ್ನು ಕೊಟ್ಟು, ಈ ಲೋಕಗಳಂದ್ರೆ ಈ 7 ಚಕ್ರಗಳು, ಈ ಮುಖಾಂತರ ನನ್ನ ಪ್ರಯಾಣ ಯಶಸ್ವಿಯಾಗಲಿ ಅದಕ್ಕೆ ಪ್ರಚೋದನೆ ಮಾಡು ಅಂತೇಳಿ ವಿನಂತಿ ಮಾಡಿಕೊಂಡಂಥದ್ದು ಈ ಗಾಯತ್ರಿ ಮಂತ್ರ. ಇಲ್ಲಿ ನಾವು ಶಿವರಾತ್ರಿಗಳಿದ್ದಾಗ ತಪೋನದ ವೈಶಿಷ್ಟ್ಯ ಅಂದ್ರೆ ನಾವು ಕೇವಲ ಒಂದು ಮಂತ್ರ, ಒಂದು ಧರ್ಮ, ಒಂದು ಜಾತಿ ಇಷ್ಟಕ್ಕೆ ಸೀಮಿತವಾದಂಥ ಆಶ್ರಮ ಇದಲ್ಲ. ನಾವಿಲ್ಲಿ ಎಲ್ಲ ಧರ್ಮಗಳನ್ನು ಒಂದೊಂದು ದಿವಸ ಶ್ರೀಗಳು ಇಲ್ಲಿ ಶಿವರಾತ್ರಿಯಿಂದ ತಗೊಂಡ್ರು. ಒಂದು ದಿವಸ ಜೈನ ಧರ್ಮ, ಒಂದು ದಿವಸ ಬೌದ್ಧ ಧರ್ಮ, ಒಂದು ದಿವಸ ವೀರಶೈವ ಧರ್ಮ, ಎಲ್ಲ ಧರ್ಮಗಳ ಪರಿಚಯವನ್ನು ಮಾಡಿಕೊಟ್ರು. ಅಷ್ಟೇ ಅಲ್ಲ, ಬೇರೆ ಬೇರೆ ಮಂತ್ರಗಳನ್ನು, ಬೇರೆ ಬೇರೆ ಯೋಗಗಳನ್ನು ಪರಿಚಯಿಸೋದಕ್ಕೆ ಅವ್ರು ಮಾಡಿಕೊಟ್ರು. ಅಂದ್ರೆ ಒಂದೇ ಒಂದು ಜಾತಿಯ ಈ ಕುಂಜ ದೃಷ್ಟಿಕೋನಕ್ಕೆ ನಾವು ತಗೊಂಡವರು ಬಲಿ ಆಗಬಾರ್ದು. ಇನ್ನು ಈ ಮಂತ್ರದಲ್ಲಿ ಏನು ಶಕ್ತಿ ಇದೆ ಅಂತ ಹೇಳಿದ್ರೆ, ಸಾಕಷ್ಟು ವಿಜ್ಞಾನ ಒಪ್ಪಿದೆ. ಚಿಕಿತ್ಸೆ ಕೊಡಬೇಕಾದ್ರೆ ಕೆಲವು ಹಾಸ್ಪಿಟಲ್ನಲ್ಲಿ, ಬೆಳಗಾವಿ ಒಳಗೆ KL ಹಾಸ್ಪಿಟಲ್ ಒಳಗೆ ಹೋಲಿಸ್ಟಿಕ್ ಅಂತ ಹೇಳೋ ಒಂದು ವಿಭಾಗ ಇದೆ. ಅಂದ್ರೆ ಮಂತ್ರದಿಂದ ಮತ್ತು ಸಂಗೀತದಿಂದ ಆರೋಗ್ಯ ಲಭಿಸಲಿಕ್ಕೆ ಸಾಧ್ಯ ಅಂತ. ಈ ಎಲ್ಲ ಅಲೋಪತಿ ಎಷ್ಟ ಮುಂದುವರೆದಿದ್ರು ಸಹಿತ ಈ ಹೋಲಿಸ್ಟಿಕ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಎಲ್ಲ ಇವುಗಳನ್ನು, ಯೋಗಶಾಸ್ತ್ರ ಆಗಲಿ, ಸಂಗೀತಗಳಾಗಲಿ, ಇವನ್ನ ಕೇಳಿ ಬೇರೆ ಬೇರೆ ರಾಗಗಳನ್ನು ಕೇಳಿದಾಗ ನಮ್ಮ ಗ್ರಂಥಿಗಳು ಬೇರೆ ಬೇರೆ ರೀತಿಯ ಉತ್ತೇಜನ ಮಾಡಿ ಅವುಗಳು ಡಯಾಬಿಟಿಸ್ ನಿಯಂತ್ರಣಕ್ಕೆ, BP ನಿಯಂತ್ರಣಕ್ಕೆ, ಇವೆಲ್ಲದಕ್ಕೂ ಬೇರೆ ಬೇರೆ ರಾಗಗಳು ಮತ್ತು ಬೇರೆ ಬೇರೆ ಮಂತ್ರಗಳಲ್ಲ. ಇವುಗಳಿಂದಲೂ ನಮಗೆ ಇದು ಸಿಗ್ತೈತಿ, ನಮಗೆ ಆರೋಗ್ಯ ಲಭಿಸ್ತೈತೆ ಅಂತ ಶ್ರೀಗಳೇ ಒಂದು ಕಡೆ ಹೇಳುತ್ತಿದೆ. ಇನ್ನು ಓಮ ಇವುಗಳ ಒಂದು ಮಿಶ್ರಣ ಮಾಡಿದಾಗ ಅದು ಓಂಕಾರ ಆಯಿತು. ಇವು 3 ಸ್ಥಿತಿಗಳನ್ನು ಆಗ್ತಾವ. ಸೃಷ್ಟಿ, 3 ಇದು ಜಾಗೃತ, ಸ್ವಪ್ನ, ಸುಸುಪ್ತಿ ಮತ್ತು 3 ಸೃಷ್ಟಿಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರರು ಅಂತ ಹೇಳ್ತಾರ. 3 ನಾಡಿಗಳು ಅಂತ ಹೇಳ್ತಾರ. ಈ 3ರ ನಂತರ ಇಲ್ಲಿ ನಮ್ಮಲ್ಲಿ ಸವಿಕಲ್ಪ ಸಮಾಧಿ ಒಳಗ ಕಾಲದ ಪ್ರಭಾವ ಇದೆ. ಸವಿಕಲ್ಪ ಸಮಾಧಿಯಲ್ಲಿ ನಮಗೆ ಆಜ್ಞಾಶಕ್ತಿ ಬಂದ ಸಹಿತ ಕಾಲದ ಪರಿಣಾಮದಿಂದ ನಾವು ಹೊರಗೆ ಬಂದಿರೋದಿಲ್ಲ. ಯಾವಾಗ ತುರ್ಯಾವಸ್ಥೆಗೆ ಬರ್ತೇವೆ ಅಂದ್ರೆ ನಿರ್ವಿಕಲ್ಪ ಸಮಾಧಿ ಬರ್ತೇವೆ, ಅಲ್ಲಿ ಕಾಲದ ಪ್ರಭಾವ ಇರಂಗಿಲ್ಲ. ಯೋಗಿಗಳು ಏನ್ ಮಾಡ್ತಾರಂದ್ರೆ ಒಂದು ಕ್ರಿಯೆಯನ್ನು ಮಾಡಿ
ಕಾಲದ ಮೂರು ಭೂತ ಭವಿಷ್ಯ ಮತ್ತು ವರ್ತಮಾನಗಳನ್ನು ಒಂದೇ ಕೇಂದ್ರ ಬಿಂದುವಿನಲ್ಲಿ ಇಟ್ಟು ಕಾಲಬಾಧಿತವಾಗಿ ಉಳಿಯದೆ ಅವರು ಹೊರಗೆ ಬರ್ತಾರೆ. ಇದು ಯೋಗಿಗಳು ಮಾಡುವಂಥ ಸಾಧನೆ. ಇದರ ಮಂತ್ರಯೋಗ, ಶಿವಯೋಗ, ಹಠಯೋಗ ಇವು ಮೂರು ಇದಕ್ಕೆ ನಮಗೆ ಅನುಕೂಲವನ್ನು ಮಾಡಿಕೊಡ್ತಾವೆ. ಇನ್ನು ಇಂಥ ಸಂಧಾನ ಮಾಡಿದಾಗ ನಾವು ನೋಡಿದ್ವಿ, ಇದಕ್ಕೆ ಒಂದು ಜಗದೀಶನ್ ಬೋಸ್ ಸಂಗೀತವನ್ನು ಹಚ್ಚಿದಾಗ ಒಂದು ಸಸಿ ವೇಗವಾಗಿ ಅದು ಬೆಳೀತು, ಮನೆಯೊಳಗಿದ್ದಂಥ ಸಸಿ. ಅಂದರೆ ಸಂಗೀತದ ಪರಿಣಾಮ ಸಸಿಗಳ ಬೆಳವಣಿಗೆಗೆ ಆಗ್ತಕ್ಕಂಥದ್ದು. ಅದೇ ರೀತಿ ಸಂಗೀತದಿಂದ ಮತ್ತು ಮಂತ್ರಗಳಿಂದ ಅನೇಕ ರೀತಿಯ ತೊಂದರೆಗಳು, ಅನಾರೋಗ್ಯಗಳಿಂದ ನಾವು ಪಾರಾಗಲಿಕ್ಕೆ ಸಾಧ್ಯ. ಬೇರೆ ಬೇರೆ ಕಂಡೀಷನ್ಗಳು, ಬೇರೆ ಬೇರೆ ಭಕ್ತರಿಗೆ ಶ್ರೀಗಳು ಬೇರೆ ಬೇರೆ ಮಂತ್ರಗಳನ್ನು ಕೊಟ್ಟಿದ್ದೀವಿ. ಹಾರ್ಟ್ ಟ್ರಬಲ್ ಆಗೋರಿಗೆ ಬೇರೆ ಮಂತ್ರ ಕೊಟ್ಟರೆ, ಬೇರೆ ಸರ್ಜರಿ ಇದ್ದಾಗ ಬೇರೆ ಮಂತ್ರನ ಕೊಟ್ಟರು. ಈ ಮಂತ್ರ ಅದಕ್ಕೆ, ಈ ಮಂತ್ರ ಇದಕ್ಕೆ. ಅಂದ್ರೆ ನಾವು ಸಂಕಲ್ಪ ಮಾಡಬೇಕಾತಂದ್ರೆ ಅಂಥ ಸಂಕಲ್ಪ ಮಾಡಿ ಆಮೇಲೆ ಈ ಕ್ರಿಯೆಯನ್ನು, ಅಂದರೆ ಒಂದೇ ಸ್ಥಳ, ಒಂದೇ ದಿಕ್ಕು, ಒಂದೇ ಕಾಲ ಮತ್ತು ಒಂದೇ ಸಂಖ್ಯೆ ಇಟ್ಕೊಂಡು ನಾವು ಸಾಧನೆ ಮಾಡಬೇಕು. ಅದರ ಎಫಿಷಿಯನ್ಸಿ ಹೆಚ್ಚಿರ್ತೈತೆ. ಮತ್ತು ನಾವು ಯಾರ ಸಲುವಾಗಿ ಮಾಡ್ತೀವಿ ಅದನ್ನು ನಾವು ಪ್ರಕಟ ಮಾಡಬಾರ್ದು, ವ್ಯಕ್ತಪಡಿಸಬಾರ್ದು. ನಾ ಅವ್ರ ಸಲುವಾಗಿ ಮಾಡಕತ್ತೀನಿ, ನಾ ಇವ್ರ ಸಲುವಾಗಿ ಮಾಡಕತ್ತೀವಿ ಅಂತ ಹೇಳಿದ್ರೆ ಅದರ ಪ್ರಭಾವ ಕಡಿಮೆ ಆಗ್ತೈತೆ. ಅದನ್ನು ನಾವು ನಿಸ್ವಾರ್ಥದಿಂದ ಮಾಡಬೇಕು. ಇದು ಮಂತ್ರ ಯೋಗಕ್ಕೆ ಸಂಬಂಧಪಟ್ಟಂತೆ. ಮಂತ್ರಗಳಲ್ಲಿ ಶಕ್ತಿ ಇದೆ ಅನ್ನೋದು ಸಾಕಷ್ಟು ವಿಜ್ಞಾನಿಗಳು ಕಂಡಿದ್ದಾರೆ. ಅಲ್ಟ್ರಾವೈಲೆಟ್, ಈ ಅಲ್ಟ್ರಾಸ್ವಾನಿಕ್ ತರಂಗಗಳನ್ನು ನೀರಿನೊಳಗೆ ಬಿಟ್ಟರೆ ಅದು ಫ್ಲೋರಸೆನ್ಸ್, ಪ್ರಕಾಶವನ್ನು ಕೊಡ್ತದೆ. ಮತ್ತು ಅನೇಕ ರೀತಿಯ ಈ ಸೌಂಡ್ ಸೋನಾರ್ ಅಂತ ಏನಿದೆ, ನೀರಿನೊಳಗೆ ಸಬ್ಮರೀನ್ಗಳನ್ನ ಬಿಟ್ಟು ದೂರದ ವಸ್ತುಗಳನ್ನು ಕಂಡುಹಿಡಲಿಕ್ಕೆ ಏನು ಇದನ್ನೆಲ್ಲ ಬಳಸ್ತಾರೆ. ಇವೆಲ್ಲ ಶಬ್ದ ತರಂಗಗಳು. ಇದಕ್ಕೂ ಮತ್ತು ಮಂತ್ರಯೋಗಕ್ಕೂ ಸಮೀಪದ ಸಂಬಂಧ. ಇನ್ನು ಈ ಸಂಧಾನ ಮಾಡೋದ್ರಿಂದ, ಮಂತ್ರಾನುಸಂಧಾನ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ 8 ಸಾತ್ವಿಕಗಳು ನಮಗೆ ಲಭಿಸಲಿಕ್ಕೆ ಸಾಧ್ಯ. ಅಂದ್ರೆ ಸಮಾಧಿ ಸಮೀಪ ನಾವು ಹೋದಂಗ ನಮ್ಮಲ್ಲಿ 8 ಪ್ರಕಾರದ ಪರಿಣಾಮಗಳಾಗ್ತಾವೆ. ಒಂದು ಆನಂದಾಶ್ರು, ಎರಡನೇದು ದೇಹ ನಡುವುದು, ಕಂಪನ ಆಗೋದು, ಮೂರನೇದು ಶ್ವಾಸ ಲಯಬದ್ಧ ಆಗೋದು ಮತ್ತು ಸಾವಕಾಶ ಆಗೋದು, ಕುಂಭಕ ಸರಿ ತಾನೇ ಹೆಚ್ಚು ಅವಧಿಗೆ ಆಗ್ತೈತಿ. 4ನೇದು ಕಂಠ ಆನಂದದಿಂದ ಬಗೆಯುವುದು, ಬಿಗಿದ ಕಂಠ ಅಂತ. 5 ಕಣ್ಣು ರೆಪ್ಪೆಗಳು ಅರೆತರಿಯುತ್ತವೆ. ನಮ್ಮ ಕಣ್ಣು ಕಿಳುಕಿಸುವ ರೇಟ್ ಕಡಿಮೆ ಆಗ್ತೈತಿ, ತಾನ ಸ್ಥಿರವಾಗಿ ಉಳಿತಾವೆ. 6ನೇದು ಕೂದಲು ನಮಿರೇಳುವುದು, ರೋಮಾಂಚನ ಅಂತ ಏನಂತೇವೆ ಅದು. 7ನೇದು ನೋಟ ಸ್ಥಿರವಾಗ್ತೈತಿ, ನಮ್ಮ ಕಣ್ಣು ಗುಡ್ಡಿಯ ಚಲನವಲನ ಸ್ಥಿರವಾಗ್ತವೆ. 8ನೇದು ಮನಸ್ಸು ಸಮಾಧಿಯಲ್ಲಿ ಸಂಯೋಗವಾಗಿ ದೇಹದ ಪರಿವೆ ಕಳೆಯುತ್ತದೆ. ನಮ್ಮ ದೇಹದ ಅಸ್ತಿತ್ವದ ಈ ಪರಿವೆ, ಈ ಜ್ಞಾನ ಕಳೀತೈತಿ. ಈ 8ಕ್ಕೆ ನಾವು ಸಾತ್ವಿಕ ಅಂತ ಕರಿತೀವಿ. ಈ 8 ಸಾತ್ವಿಕಗಳು ಮಂತ್ರಾನುಸಂಧಾನದಲ್ಲಿ ಅಥವಾ ನಾವು ತುರ್ಯಾವಸ್ಥೆಯನ್ನು ದಾಟಿದ ಮೇಲೆ ಈ 8 ರೀತಿಯ ಪರಿಣಾಮಗಳು ನಮ್ಮಲ್ಲಿ ಬರ್ತಾವೆ. ಕೊನೆಯದು 8ನೇದು ದೇಹದ ಪರಿವೆ ಕಳೆಯುವುದು. ನಾವು ಎಲ್ಲೆಲ್ಲಿ ನಮ್ಮ ದೇಹದ ಅಸ್ತಿತ್ವ, ಅದು ಇರುವಿಕೆ, ಅದು ಕಳೆದು ಹೋಗ್ತೈತಿ. ಇದಿಷ್ಟು ಇವತ್ತಿನ ಮಂತ್ರ ಯೋಗದ ಕುರಿತು. ತಮ್ಮೆಲ್ಲರಿಗೂ ನಮಸ್ಕಾರ.